ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನು ಅಂತ. ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನುಶ್ರೀ ಯೂಟ್ಯೂಬ್ ಚಾನಲ್. ಹೊಸೊಬ್ಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ತಪ್ಪದೆ ಕ್ಲಿಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಈ ವಿಡಿಯೋನ ಎಜುಕೇಷನ್ ಪರ್ಪಸ್ಗೋಸ್ಕರ ಮತ್ತು ಉದ್ಯೋಗ ಮಾಹಿತಿಗೋಸ್ಕರ ಈ ವಿಡಿಯೋನ ಮಾಡಲಾಗಿದೆ. ಈ ವಿಡಿಯೋಕ್ಕೆ ಬೇಡ ಒಂದು 300 ಜನ ಸಬ್ಸ್ಕ್ರೈಬರ್ ಆದರೆ ಸಾಕು, 1000 ಜನ ಲೈಕ್ ಕೊಡಿ ಸಾಕು. ಏನಪ್ಪ ಅಂದರೆ 2 ಗುಡ್ ನ್ಯೂಸ್ ತಂದಿದ್ದೀನಿ. ನಿನ್ನೆ ಏನು ಬಿಟ್ಟಿದ್ರು, ಏನೋ KSRTC ಡಾಕ್ಯುಮೆಂಟ್ಸ್ ವೆರಿಫೈದ ಟೋಟಲಾಗಿ 6ನೇ ತಾರೀಕಿಂದ 12ನೇ ತಾರೀಕಿಂದ ಬಿಟ್ಟಿದ್ದಾರೆ. ಅಂದರೆ 12ನೇ ತಾರೀಕಿಂದ ಡಾಕ್ಯುಮೆಂಟ್ಸ್ ವೆರಿಫೈಗೆ ಏನು KSRTCಲಿ 3ನೇ ತಾರೀಕು ಬಿಡ್ತೀನಿ ಅಂತ ಹೇಳಿದರು. ನಿನ್ನೆ ಸಾಯಂಕಾಲನೇ ಬಿಟ್ಟಿದ್ದಾರೆ. ಅಲ್ಲಿ ನೀವು ಚೆಕ್ ಮಾಡ್ಕೋಬೋದು ಯಾರ್ಯಾರು ಲಿಸ್ಟ್ ಬಂದಿದೆ ಅಂತ. ಟೋಟಲಾಗಿ 77 ಜನದೇನೋ ಬಂದಿದೆ ಅಂತ ಹೇಳಿದರೆ, ಆದರೆ ನೀವು 77 ಜನದ್ದು ನೋಡ್ಕೋಬೋದು ಲಿಸ್ಟ. ಏನು ಡೌನ್ಲೋಡ್ ಮಾಡ್ಕೋಬೇಕು ಅಂತ, ಏನೇನು ಪ್ರೊಸೀಜರ್ ಬರಬೇಕು ಅಂತ ಎಲ್ಲ ಕೊಟ್ಟಿದ್ದಾರೆ. ಎಲ್ಲನೂ ಅದನ್ನು ಡೀಟೇಲ್ ನೋಡ್ಕೊಳ್ಳಿ. 2ನೇ ಗುಡ್ ನ್ಯೂಸ್ ಏನಪ್ಪ ಅಂದರೆ ವಾಯು ಕರ್ನಾಟಕ ಸಾರಿಗೆ ಏನು ಹೇಳಿದೆ 7ನೇ ತಾರೀಕಿಂತ, ಬಟ್ ಇವತ್ತೇ ಬಿಟ್ಟಿದ್ದಾರೆ. ಅದನ್ನು ನೀವು ಚೆಕ್ ಮಾಡ್ಕೊಂಡು ಒಟ್ಟು ಟೋಟಲಾಗೆ 50 ಜನಕ್ಕೇನೋ ಬಿಟ್ಟಿದ್ದಾರೆ. ಡ್ರೈವರ್ ಕಮ್ ಕಂಡಕ್ಟ್ರಿಗೆ ಹಾಕ್ನಿಲ್ಲದವರು 2 ಜನ ಮಾತ್ರ ಬಂದಿದೆ. ಅವರು ಸುಧಾ ಚೆಕ್ ಮಾಡ್ಕೊಳ್ಳಿ. ನಾನು ಅಡ್ರೆಸ್ ಹೇಳ್ದಂಗೆ ಏನು ಅಂತ ಹೇಳಿದ್ರೆ, ಗೋಕುಲ ರಸ್ತೆ, ಹುಬ್ಬಳ್ಳಿ ತರಬೇತಿ ಕೇಂದ್ರದಲ್ಲಿ ಏನೈತೆ ಅಲ್ಲೇ ನಿಮಗೆ ಡಾಕ್ಯುಮೆಂಟ್ಸ್ ವೆರಿಫೈ ಐತೆ. ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, KSRTCದು ನೆನ್ನೆನೇ ಸುಧಾ ಬಿಟ್ಬಿಟ್ಟಿರೋದ್ರಿಂದ ನೀವು ಎಷ್ಟೋ ಜನ ನೋಡ್ಕೊಂಡಿದ್ದೀರಿ ಆಲ್ರೆಡಿ. ಡೌನ್ಲೋಡು ಸುಧಾ ಸ್ವಲ್ಪ ಜನ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ. ಮತ್ತು ವಾಯು ಕರ್ನಾಟಕದಲ್ಲಿ ಯಾರೂ ಗೊತ್ತಿಲ್ಲ, ಬಿಟ್ಟಿದ್ದಾರೆ ಅಂತಲೂ 7ನೇ ತಾರೀಕಿಂದ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ನಾನು ಇವತ್ತು ಚೆಕ್ ಮಾಡಿದಾಗ ಬೆಳಗ್ಗೆನೆ ಅದು ಬಿಟ್ಟಿದ್ದಾರೆ. 50 ಜನಕ್ಕೆ ಸೀಮಿತ ಮಾಡಿ. ಡ್ರೈವರ್ ಕಮ್ ಕಂಡಕ್ಟ್ರಿಗೆ ಹಾಕಿರೋ, ನಿರ್ವಾಹಕರಿಗೆ ಹಾಕಿಲ್ಲ ಅಂತ ಹೇಳಿದವರು ಅದರಲ್ಲಿ ಒಂದು 2 ಲೀಸ್ಟ್ ಅದೇ ನೋಡ್ಕೊಳ್ಳಿ. ಅದು ಎಲ್ಲಿ ಏನು ಅಂತ, ಏನೇನು ಡಾಕ್ಯುಮೆಂಟ್ಸ್ ತಗೊಬರ್ಬೇಕು ಅಂತ ಫುಲ್ಲು ಅವರು ಡೀಟೇಲ್ ಕೊಟ್ಟಿದ್ದಾರೆ. ಕನ್ನಡ ಮಾಧ್ಯಮ ಆಗ್ಬೋದು, ಪ್ರತಿಯೊಂದು ಡಾಕ್ಯುಮೆಂಟ್ಸನ್ನು ಅವರೇ ಹೇಳಿದ್ದಾರೆ ಇಲ್ಲಿ ಹಿಂದಿಂದ ಸರಬೇಕು ಅಂತ. ನೀವು 7ನೇ ತಾರೀಕಿಂದ ಇದು ಸ್ಟಾರ್ಟ್ ಆದರೆ ನಿಮಗೆ 13ಕ್ಕೆ ಮುಗೀತದೆ ವಾಯು ಕರ್ನಾಟಕ. KSRTC 6ನೇ ತಾರೀಕಿಂದ ಸ್ಟಾರ್ಟ್ ಆದರೆ 12ನೇ ತಾರೀಕಿಂದ ಇದು ಮುಗೀತದೆ. ಇದು ಒಟ್ಟು ವಾಯು ಕರ್ನಾಟಕದಲ್ಲಿ ಬಂದು 50 ಜನಕ್ಕೆ ಮಾತ್ರ ಬಿಟ್ಟಿದ್ದಾರೆ. ಇದರಲ್ಲೇನು 77 ಜನಕ್ಕೇನು ಬಿಟ್ಟವ್ರೆ ಅಂತ ಹೇಳಿದ್ರು, ಬಟ್ ನಾನು ಅದು ಲೀಸ್ಟ್ ನೋಡಲಿಲ್ಲ. ದಯಮಾಡಿ ನೋಡಿದವರು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಹಂಗೂ ಗೊತ್ತಿಲ್ಲ ಅಂದರೆ ನೀವು ಏನು ಪ್ರೊಸೀಜರ್ ಆಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಏನು ನೋಡೋದಿಲ್ಲ ಕೇಳಿ, ನಾನು ಆ ಥರ ನಿಮಗೆ ಏರ್ಪಾಟ್ ಮಾಡಿಕೊಡ್ತೀನಿ, 2 ಕಳಿಸ್ಕೊಡ್ತೀನಿ, ತೊಂದರೆ ಏನೂ ಇಲ್ಲ. ಜೊತೆಗೆ ಈ ವಿಡಿಯೋಗೆ ನೀವು ಹೇಳ್ದಂಗೆ ಬರೀ 500 ಜನ ಸಬ್ಸ್ಕ್ರೈಬರ್ ಸರಿಯೇ, ಮತ್ತು 1000 ಜನ ಇದು ಲೈಕ್ ಕೊಟ್ಟರು ಸಾಕು ಅಂತ ನಾನು ಭಾವಿಸ್ತೀನಿ. ಯಾಕೆಂತ ಹೇಳಿದ್ರೆ ಇಂಥ ಹೇಳ್ದಂಗೆ ನಾನು ನಿಮಗೆ ಎಲ್ಲರಿಗೂ ಹೆಲ್ಪ್ ಮಾಡ್ತಾಯಿದ್ದೀನಿ. ನಮಗೂ ಹೆಲ್ಪ್ ಮಾಡಿ ವಿಡಿಯೋ ಮಾಡೋಕ್ಕೂ ಅನುಕೂಲ ಆಯ್ತದೆ. ಈಗ 5 ಗಂಟೆಗೆ ಎದ್ದು ಈ ವಿಡಿಯೋನ ಮಾಡಬೇಕಾಗಿತ್ತು ಸಂದರ್ಭ ಏನೂ ಇರಲಿಲ್ಲ. ಬಟ್ ಏನಪ್ಪ ಅಂದ್ರೆ ಒಳ್ಳೆ ಗುಡ್ ನ್ಯೂಸ್ ಕೊಡ್ಬೇಕು ಬೆಳಗ್ಗೆ ಅದಕ್ಕೋಸ್ಕರ ನಿಮಗೆ KSRTCದೇನೋ ರಾತ್ರಿನೇ ಗೊತ್ತಾಗೋದು ಕನ್ಫರ್ಮಿಗೆ. ವಾಯು ಕರ್ನಾಟಕದಲ್ಲಿ ಬೆಳಿಗ್ಗೆ ಎದ್ದು ನೋಡಿದಾಗ ಅದು ನಾನು ತೆಗೆದು ಓಪನ್ ಮಾಡಿ ನೋಡಿದಾಗ ಗೊತ್ತಾಗಿದೆ. ದಯಮಾಡಿ ವಾಯು ಕರ್ನಾಟಕ ಮತ್ತು ವಾಯು ಕರ್ನಾಟಕ ಮತ್ತು KSRTCಗೆ ಏನು ಅಪ್ಲಿಕೇಶನ್ ಹಾಕಿದೆ ಇವ್ರು ಕೂಡಲೇ ಚೆಕ್ ಮಾಡ್ಕೊಳ್ಳಿ ಅಂತ ವಿಡಿಯೋದಲ್ಲಿ ಹೇಳ್ತಾಯಿದ್ದೀನಿ. ಧನ್ಯವಾದ.